ಜೈಲಿನಿಂದ 6 ತಿಂಗಳ ಬಳಿಕ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದ ಹಾಗೆ ಟೆಂಪಲ್ ರನ್ ಅನ್ನ ಮುಂದುವರಿಸ್ತಾ ಇದ್ದಾರೆ. ಜೈಲಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕುಲದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಪವಿತ್ರ ಗೌಡ. ತಲಘಟ್ಟಪುರದಲ್ಲಿರುವಂತಹ ವಜ್ರಮುನೀಶ್ವರ ದೇವಸ್ಥಾನಕ್ಕೆ ಅವರು ಬಂದ್ರು. ದೇಗುಲದಿಂದ ನೇರವಾಗಿ ಆರ್ ನಗರ ನಿವಾಸಕ್ಕೆ ಪವಿತ್ರ ಗೌಡ ಈಗ ಸಾಕ್ತಾ ಇದ್ದಾರೆ. 6 ತಿಂಗಳ ಬಳಿಕ ಬರೋಬ್ಬರಿ ವರ್ಷದ 6 ತಿಂಗಳು ಅವರು ಜೈಲಲ್ಲೇ ಕಳೆದ್ರು. ಈಗ ಆ ದೇವಸ್ಥಾನದ ಆವರಣದಲ್ಲಿ ಅವರಿಗೆ ಶುದ್ಧೀಕರಣದ ಪೂಜೆಯನ್ನ ಕೂಡ ಅರ್ಚಕರು ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಶುದ್ಧೀಕರಣದ ಪೂಜೆಯನ್ನ ನಾನಾ ಕಾರಣಗಳಿಗೋಸ್ಕರ ಮಾಡಲಾಗುತ್ತೆ. ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಹೊರಗಡೆ ಬಂದ ತಕ್ಷಣ ಮತ್ತೆ ಪೂಜೆ ಮಾಡ್ತಾರೆ, ನೆಕ್ಸ್ಟ್ ಎಲ್ಲಿಗೆ ತೆರಳ್ತಾರೆ ಅಂತ ಸರ್? ಅವ್ರ ಮನೆಗೆ ಹೋಗ್ತಾರೆ ಸರ್. ಆ್ಯಕ್ಚುಲಿ ಇವ್ರ ಬೇಲ್ಗಿನ್ನ ಹೆಚ್ಚಿಗೆ ನೀವೇನಂತ ಅಂದರೆ ಆ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಸಾಹೇಬರು, ನೀವು ಅದನ್ನು ಏನಂದರೆ ಹೈಲೈಟ್ ಮಾಡೋದ್ರಲ್ಲಿ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸರ್. ಕಾರಣ ಏನಂತ ಅಂದರೆ ಎಲ್ಲ ಜಡ್ಜ್ಮೆಂಟ್ಗಳು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗಲ್ಲ. ಬಟ್ ಈ ಜಡ್ಜ್ಮೆಂಟ್ ಏನಂತಂದರೆ ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಹಾಗಾಗಿ ಏನಂತ ಅಂದರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಏನಂತ ಅಂದರೆ ಪಬ್ಲಿಕ್ಕಿಗೆ ತೋರಿಸಿದ್ರೆ ಏನಂತ ಅಂದರೆ ಕೆಲವೊಂದು ಕಾನೂನಿನ ಹೊಸ ತತ್ವ ಅಂತ ಏನಂತ ಕೆಲವೊಂದು ಜಡ್ಜ್ಮೆಂಟ್ಗಳು ರೂಪುಗೊಳ್ತವೆ. ಸೊ ಅದರಲ್ಲಿ ಈ ಜಡ್ಜ್ಮೆಂಟ್ ಕೂಡ ಒಂದಾಗಿದೆ. ಏನು ರಿಪೋರ್ಟಬಲ್ ಜಡ್ಜ್ಮೆಂಟ್ ಏನು ವಿಭಿನ್ನವಾಗಿದೆ ಅಂತ ಸರ್? ವಿಭಿನ್ನವಾಗಿ ಏನಿದೆ ಅಂತ ಹೇಳಿದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಯಾವುದೇ ಒಂದು ಜಡ್ಜ್ಮೆಂಟ್ ಬರೆಯೋಕ್ಕಿಂತ ಮುಂಚೆ ಕೆಲವೊಂದು ರೆಫರೆನ್ಸ್ ಅಂತ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್, ಇದೇ ಥರ ಇನ್ಸಿಡೆಂಟ್ಗಳು ನಡೆದಾಗ ಯಾವ ಅಂಶಗಳನ್ನ ಪರಿಗಣಿಸಿ ಏನಂತ ಅಂದರೆ ಜಡ್ಜ್ಮೆಂಟ್ ನೀಡಿದ್ರು ಅಂತ. ಸೊ ಅದೇ ಥರ ಏನಂತಂದರೆ ಈ ಒಂದು ಜಡ್ಜ್ಮೆಂಟ್ನ ನಮ್ಮ ಭಾರತದಲ್ಲಿ ಯಾವುದೇ ಹೈಕೋರ್ಟು ಅಥವಾ ಏನಂತ ಅಂದರೆ ನ್ಯಾಯಾಲಯಗಳು ಏನಿದ್ದಾವೆ, ಸೊ ಆ ಒಂದು ಈ ಪವಿತ್ರ ಗೌಡ ಪರ ವಕೀಲೆ ಶಿಲ್ಪಾ ಅವರು ಮಾತಾಡ್ತಾ ಇದ್ದದನ್ನ ಗಮನಿಸ್ತಾ ಇದ್ರೆ, ರಿಪೋರ್ಟಬಲ್ ಜಡ್ಜ್ಮೆಂಟ್ ಸಿಕ್ಕಿದೆ ಇವರಿಗೆ ಈ ಪ್ರಕರಣದಲ್ಲಿ ಅನ್ನೋದನ್ನ ಹೇಳ್ತಾ ಇದ್ರು. ಮಾತ್ರ ಅಲ್ಲ, ಇಲ್ಲಿಂದ ಡೈರೆಕ್ಟ್ ಆಗಿ ದೇವಸ್ಥಾನದ ಪೂಜೆ ಪುನಸ್ಕಾರಗಳ ಬಳಿಕ ಆರ್ ನಗರ ನಿವಾಸಕ್ಕೆ ಹೋಗೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಇವರಿಗೆ ಬೇಲ್ ಯಾವ ಆಧಾರದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ. ಬಟ್ ಅದನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ರಿಪೋರ್ಟಬಲ್ ಜಡ್ಜ್ಮೆಂಟ್ನ ಮೂಲಕ ಅವರಿಗೆ ರಿಲೀಫ್ ಸಿಕ್ಕಿದೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಇನ್ನೊಂದು ಕಡೆಗೆ ದೇವಸ್ಥಾನದ ಆವರಣದಲ್ಲಿ ಪ್ರದಕ್ಷಿಣೆ ಹಾಕುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕಂಡು ಬಂದಿದ್ದು ಹೀಗೆ. ವರ್ಷದ 6 ತಿಂಗಳು ಜೈಲಲ್ಲೇ ಇದ್ರು. ಬರೋಬ್ಬರಿ 182 ಪ್ಲಸ್ ಒಂದು 3 ದಿನ ಎಕ್ಸ್ಟ್ರಾ 185 ದಿನಗಳ ಸೆರೆವಾಸ ಅಂತ್ಯಗೊಂಡಿದೆ. ಹೀಗಾಗಿ ದೇವರ ಮೊರೆ ಹೋಗಿದ್ದಾರೆ ಪವಿತ್ರ ಗೌಡ ಮತ್ತು ಕುಟುಂಬಸ್ಥರು. ತಾಯಿ ಒಂದು ಹರಕೆಯನ್ನು ಕಟ್ಕೊಂಡಿದ್ರು, ಮಗಳು ರಿಲೀಸ್ ಆದ್ರೆ ಇಲ್ಲಿ ಬಂದು ಹರಕೆಯನ್ನ ತೀರಿಸ್ತೀನಿ ಅಂತ. ಸೊ ತಾಯಿ ಕಟ್ಟಿಕೊಂಡಂತಹ ಹರಕೆಯನ್ನ ಮಗಳು ಇಲ್ಲಿ ಬಂದು ತೀರಿಸ್ತಾ ಇರುವಂತಹ ಸಂದರ್ಭ ಇಡೀ ಕುಟುಂಬ ಸ್ಟ್ರೆಸ್ಡ್ ಔಟ್ ಆಗಿತ್ತು. ಇದರಲ್ಲಿ ಯಾರ ಪಾತ್ರ ಇದೆ ಪಾತ್ರ ಇಲ್ಲ ಅದು ಸೆಕೆಂಡ್ರಿ. ನೋಡಿ, ಅಲ್ಲಿ ಅರಿಶಿನ ಕುಂಕುಮನೆಲ್ಲ ಪೂಜೆ ಪುನಸ್ಕಾರಗಳ ಬಳಿಕ ಭಾರತೀಯ ಸಂಸ್ಕೃತಿ ಏನಿದೆ ಅದೇ ರೀತಿಯಲ್ಲಿ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಸೊ ಒಂದು ಸಂಕಲ್ಪ ಪೂಜೆ ಅಂತ ಮಾಡ್ಕೊಂಡ್ಮೇಲೆ ಮುತ್ತೈದೆಯರಿಗೆ ಬಾಗಿನ ಕೊಡೋದು ಅಥವಾ ಅರಿಶಿನ ಕುಂಕುಮ ಕೊಡೋದು ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದಿರುವಂತಹ ಸಂಪ್ರದಾಯದ ಭಾಗ. ಸೊ ಅದೇ ರೀತಿ ಅಲ್ಲಿ ಕೂಡ ಆಗಿದೆ. ಈಗಷ್ಟು ನಾವು ಹೇಳ್ತಾ ಇದ್ದ ಹಾಗೆ ಕುಂಕುಮವನ್ನ ಮಗಳಿಗೂ ಇಟ್ಟರು, ಅವ್ರ ತಾಯಿ ಜೊತೆಗೆ ಇವ್ರ ಪರವಾಗಿ ಹೋರಾಟ ಮಾಡಿದಂತಹ ಒಂದು ಟೀಮ್ ಇತ್ತಲ್ಲ, ಅವರಿಗೆ ಕೂಡ ಧನ್ಯವಾದವನ್ನ ತಿಳಿಸೋ ನಿಟ್ಟಿನಲ್ಲಿ ಅವರ ತಾಯಿ ಮುಂದಾದ್ರು. ಇಡೀ ಕುಟುಂಬ ತಾತ್ಕಾಲಿಕ ರಿಲೀಫ್ನಲ್ಲಿದೆ. ಆದರೂ 6 ತಿಂಗಳಿಂದ ಮಗಳನ್ನ ಈ ರೀತಿ ಫಿಸಿಕಲ್ ಆಗಿ ಅವ್ರಿಗೆ ನೋಡೋಕ್ಕಾಗಲಿಲ್ಲ. ಜೈಲಲ್ಲಿ ಎಷ್ಟೇ ಅವರು ವಾರಕ್ಕೆ ಒಂದ್ಸಲ 2 ಸಲ ಓಕೆ, ಒಂದಷ್ಟು ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. योगेश नाम देशीय, बसवराज नाम देशीय, खुशी नाम देशीय, मोहन कुमार नाम देशीय, शोभा नाम देशीय, यशवंत नाम देशीय, कुशाल नाम देशीय, सह कुटुंबेन वर्गेण एवं गणविशेषेण दर्शन नाम देशीय, देवदासरो दोषावर्यत देवदासरी वज्रमणेश्वर स्वामी देवताय एवं गणविशेषण विशिष्टाय कुलदेवता देवता देवदास्य भगवानस्य देवदासरो दोषावर्यत देवताय ओम नमः शिवाय नमः महेश्वराय नमः ओम शंभवे नमः विनायकाय नमः देवाय नमः देवाय नमः प्रभोदन भवाय नमः शिवराय नमः कुलावाणी नमः ओम कृत्वैरे नमः देवाय रत्नं देवदासी वज्रमणेश्वर स्वामी नाम कृपा देवताय महागणाय देवताय
ಕಾಲವರ್ತಿ ಕಾಲಾರದ್ರವ್ಯಾಧಿನಿವಾರತ್ವಂ ದೇವತಾ ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ದೇವತಾ ವಿಶ್ವಾರೋಗ್ಯ ದೇವತಾ ಏಕಂ ಗುಣವಿಶೇಷ ದೇವತಾಯ ಮಂಗಳೇ ಪುನರೇ ಕಾಳಿಂ ಸಮುದ್ರಸ್ಯ ಗ್ರಹಾಯ ಸ್ವಾಮೀಶ ದೇವತಾ ದೇವತಾಭ್ಯೋ ನಮೋ ನಮಸ್ತೆ ಏವಂ ಗುಣವಿಶೇಷ ವಿಶಿಷ್ಟಾಯಂ ನರಸ್ವಾಮಿ ಶರಣಾಯ ಶ್ರೀ ಉದ್ದಮಣೇಶ್ವರ ಸ್ವಾಮಿ ಸಮುದ್ರಸ್ಯ ಗ್ರಹಾಯ ಸ್ಥಾನೇಶು ದೇವತಾ ಸಂತ್ವಾ ಪ್ರಜಾರ್ವಾಯುಧಂ ಗಣಾದಿದೇವತಾ ಪರ್ಯಾಪ್ತಂ ದೇವತಾ ಸಂತ್ವಾ ಏವಂ ಗುಣವಿಶೇಷ ನಮೋ ನಮಸ್ತೆ ದೇವತಾ ಸಿಂಚಾಂ ಪ್ರಜಾರ್ವಾಯುಧಂ ಏವಂ ಗುಣವಿಶೇಷ ನಮೋ ನಮಃ ಅಣ್ಣ ಅಣ್ಣ ಹಾಂ ಏರ್ಫೋನ್ ಹಾಕಿ ಒಂದು ನಿಮಿಷ ಹಾಕೋತ್ರಿ ಅಣ್ಣ ಹಾಕೋಣ ಒಂದು ನಿಮಿಷ ಹಾಂ ಹಾಂ ಹೇಳಣ್ಣ ಒಂದು ನಿಮಿಷ ಇದು ದೃಷ್ಟಿ ತೆಗಿತಾರೆ ಕುಟಮಾರಂಭೋಜದಶ್ಯ ದೇವದಾತ್ರಿ ದೇವದಾತರೋದವಶ ದೀರ್ಘದೇವದರೋದು ದೇವಜ ದೀರ್ಘವೈದಸ್ಯ ದೇವದಾಯ ಸಂತಾಗಮತ ಅಣ್ಣ ಏರ್ಫೋನ್ ಹಾಕೊಂಡಿದ್ದೀನಿ ಒಂದು ನಿಮಿಷ ಅಣ್ಣ ಆ ಕಡೆ ಹಾಕೋದಿಲ್ಲ ಆ ಕಡೆ ಹೋಗ್ತೀನಿ ಅಣ್ಣ ದೃಷ್ಟಿ ತೆಗಿತಾರೆ ಒಂದು ನಿಮಿಷ ವೈಟ್ ಬರ್ತೀನಿ ಅಣ್ಣ ಒಂದು ನಿಮಿಷ ಅಣ್ಣ ವಜ್ರಮುನೀಶ್ವರ ದೇಗುಲದಲ್ಲಿ ಪವಿತ್ರ ಅವರು ಕಣ್ಣೀರು ಕೂಡ ಹಾಕಿದ್ದಾರೆ. ಕೆಲ ಹೊತ್ತು ಅಲ್ಲಿ ಪೂಜೆಯಲ್ಲಿ ತೊಡಗಿಕೊಂಡ್ರು. ಬಟ್ ಅದಾದ ನಂತರ ಅವರ ಮನಸ್ಸಿನಲ್ಲಿ ಒಂದಷ್ಟು ವಿಚಾರಗಳು ಅವರನ್ನು ಡಿಸ್ಟರ್ಬ್ ಮಾಡಿದ ಹಾಗೆ ಕಾಣಿಸ್ತದೆ, ಕಾಡ್ದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ದೇವರ ಸನ್ನಿಧಾನದಲ್ಲೇ ಕಣ್ಣೀರು ಹಾಕಿದ್ದಾರೆ. ಸಂಕಷ್ಟವನ್ನು ದೂರ ಮಾಡುವಂತ ಕೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳ ಭಾವುಕರಾಗಿ ಕಂಡು ಬರ್ತಾ ಇದ್ರು. ಮತ್ತು ವಿಪರೀತವಾದಂತಹ ಭಕ್ತಿ ಭಾವದಿಂದ ಪ್ರತಿಯೊಂದನ್ನು ಕೂಡ ಅಲ್ಲಿ ಫಾಲೋ ಮಾಡ್ತಾ ಇದ್ರು. ಅರ್ಚಕರು ಹೇಳಿದ್ದನ್ನು ಕೂಡ ಅವರು ಫಾಲೋ ಮಾಡ್ತಿದ್ದನ್ನು ನೀವು ಗಮನಿಸ್ಬೋದು. ಅರ್ಚನೆಯನ್ನು ಮಾಡಿಸಿದ್ರು. ಭಾಳ ಗಮನ ಸೆಳೆದಿದ್ದು ಅರ್ಚನೆಯ ವಿಚಾರ. ಕುಟುಂಬದ ಎಲ್ಲ ಸದಸ್ಯರ ಹೆಸರನ್ನು ಅವ್ರು ಹೇಳಿದರು. ಎಲ್ಲ ಸದಸ್ಯರ ಹೆಸರನ್ನು ಪವಿತ್ರ ಗೌಡ ಅವರು ಹೇಳಿದರು. ಇನ್ಫ್ಯಾಕ್ಟ್ ದರ್ಶನ್ ಹೆಸರಲ್ಲೂ ಕೂಡ ಅರ್ಚನೆಯನ್ನು ಪವಿತ್ರ ತಾಯಿ ಮಾಡಿಸಿದ್ರು. ವಜ್ರಮುನೀಶ್ವರ ದೇಗುಲದಲ್ಲಿ ಪವಿತ್ರ ಅವರ ಪೂಜೆ ಪುನಸ್ಕಾರಗಳು ಹೇಗೆ ಸಾಗ್ತಾ ಇದೆ, ಇದೇ ಟೈಮ್ನಲ್ಲಿ ಅವರು ಕಣ್ಣೀರು ಕೂಡ ಹಾಕಿದ್ರು.
ದೇವರ ಮುಂದೆ ಕಣ್ಣೀರು ಹಾಕುವಂತಹ ಸಂದರ್ಭ, ಒಂದೇ ಜೀವನದಲ್ಲಿ ತುಂಬ ಕಷ್ಟ ಇದ್ದಾಗ ಕ್ಲಿಷ್ಟಕರ ಪರಿಸ್ಥಿತಿಯಿಂದ ಹೊರ ಕರ್ಕೊಂಡು ಬಾ ಅಂತ ಹೇಳುವಂತಹ ಸಂದರ್ಭದಲ್ಲಿ ಕೂಡ ಆ ರೀತಿ ಕಣ್ಣೀರು ಹಾಕಲಾಗುತ್ತೆ. ಸೊ ಪ್ರಾಬಬ್ಲಿ ಪವಿತ್ರ ಅವ್ರ ವಿಚಾರದಲ್ಲೂ ಅದೇ ಇರ್ಬೋದು.